ಎಲ್ಲ ಮಕ್ಳಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದಾನೊಂದು ಕಾಲದಲ್ಲಿ ಆಂತರ್ಯ ಅನ್ನುವಂತಹ ಒಂದು ಪ್ರದೇಶ ಇತ್ತು. ಆ ಪ್ರದೇಶದಲ್ಲಿ ಒಂದು ಸುಂದರವಾದ ಕಾಡಿತ್ತು. ಅಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳು ವಾಸವಾಗಿದ್ವು. ಅದೇ ಕಾಡಲ್ಲಿ ಒಂದು ಗಿಳಿ ಇತ್ತು. ಅದರ ಹೆಸರು ಚಿನ್ನು. ಅದು ತುಂಬಾನೇ ಸುಳ್ಳು ಹೇಳ್ತಾ ಇತ್ತು. ಹೇ, ನಾನಿವತ್ತು ಬಗೆ ಬಗೆ ಪಕ್ಷಿ ಇರುವ ಊಟನ ತಿಂದೆ ಗೊತ್ತಾ, ಅದೆಷ್ಟು ರುಚಿಯಾಗಿತ್ತು ಗೊತ್ತಾ. ವಾವ್, ನನಗೀಗಲೂ ಕೂಡ ಬಾಯಲ್ಲಿ ನೀರು ಬರ್ತಾ ಇದೆ. ಬಬ್ಲು, ಆ ಚಿನ್ನು ಎಷ್ಟು ಸುಳ್ಳು ಹೇಳ್ತಾಳೆ. ಬೆಳಿಗ್ಗೆ ಅವಳೇ ಒಣಗಿರೋ ಮೆಣಸಿನ್ಕಾಯಿ ತಿಂತಿರೋದನ್ನ ನಾನು ನೋಡಿದೆ. ಈಗ ಬಂದು ಬಗೆ ಬಗೆ ಭಕ್ಷ್ಯ ತಿಂದಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ದಾಳೆ. ನನಗೂ ಅವಳು ಸುಳ್ಳು ಹೇಳ್ತಿದ್ದಾಳೆ ಅಂತ ಗೊತ್ತು ಚುಂಚು. ಆದರೂ ನಾವು ಸುಳ್ಳು ಹೇಳಬೇಡ ಅಂತ ಹೇಳಿದರೆ ಅವಳು ಎಲ್ಲಿ ಕೇಳ್ತಾಳೆ. ಆ ದೇವರೇ ಬಂದು ಅವಳಿಗೆ ಬುದ್ಧಿ ಕಲಿಸ್ಬೇಕು. ಒಂದ್ಸಾರಿ ನಾನು ಹದ್ಗಿಂತಾನು ಮೇಲೆ ಹಾರಿದ್ದೆ, ನಿನ್ಗೆ ಗೊತ್ತಾ. ಮೊನ್ನೆ ಸಿಂಹ ನನಗೆ ಕಾಡಿನ ಪ್ರಧಾನ ಮಂತ್ರಿ ಆಗೋಕ್ಕೆ ಹೇಳ್ತು ಗೊತ್ತಾ. ಆದರೆ ನಾನು ಒಪ್ಕೊಳ್ಳಿಲ್ಲ. ನನ್ನ ಹತ್ರ ಖಜಾನೆ ರಾಶಿನೇ ಇದೆ. ಆ ಹಣದಲ್ಲಿ ನಾನು ಇಡೀ ಕಾಡನ್ನು ಬೇಕಾದರೂ ಕೊಂಡ್ಕೋಬೋದು ಗೊತ್ತಾ ನಿನಗೆ. ಒಂದಿನ ಒಬ್ಳು ಹುಡುಗಿ ನನಗೆ, ನೀನು ಕೋಗಿಲೆಗಿಂತನೂ ಚೆನ್ನಾಗಿ ಹಾಡ್ತೀಯ ಚಿನ್ನು ಅಂತ ಹೇಳಿದ್ಲು ಗೊತ್ತಾ. ನನಗವತ್ತು ತುಂಬಾ ಖುಷಿ ಆಯಿತು. ಹೀಗೆ ಸಿಕ್ಕಿದವ್ರ ಜೊತೆ ಎಲ್ಲ ಜಂಬ ಕುಚ್ಕೊಂಡು ಸುಳ್ಳು ಹೇಳೋದು ಚಿನ್ನುವಿನ ಹವ್ಯಾಸ ಆಗಿಬಿಟ್ಟಿತ್ತು. ಒಂದಿನ ಒಂದು ಪಾರಿವಾಳ ಚಿನ್ನು ಗಿಳಿನ ಹುಡ್ಕೊಂಡು ಅದರ ಮನೆ ಹತ್ರಕ್ಕೆ ಬಂತು. ಇಲ್ಲಿ ಚಿನ್ನು ಅಂದರೆ ಯಾರು ಅಂತ ಪಾರಿವಾಳ ಚಿನ್ನುನ ಗೆಳೆಯ ಬಬ್ಲುನ ಕೇಳ್ತು. ಚಿನ್ನು ತಕ್ಷಣ ಹೊರಬಂದು, ನಾನೇ ಚಿನ್ನು, ನನ್ನನ್ನು ಹುಡ್ಕೊಂಬಂದ್ರ ನೀವು. ನಾನು ಫಾರಿನಲ್ಲೂ ಫೇಮಸ್ಸಾ. ಎಲ್ಲ ದೇಶನೂ ನಾನು ಸುತ್ತಿದ್ದೀನಿ ಗೊತ್ತಾ ನಿಮಗೆ. ಅಲ್ಲದೆ ಸೌಂದರ್ಯ ಸ್ಪರ್ಧೆಯಲ್ಲೂ ನಾನೇ ಫಸ್ಟ್ ಬಂದಿದ್ದೀನಿ. ಈ ಕಾಡಲ್ಲಿ ನಾನೇ ಗೊತ್ತಾ ಬಹಳ ಸುಂದರವಾದ ಪಕ್ಷಿ. ನನ್ನ ಹತ್ರ ಹಣದ ಖಜಾನೆನೇ ಇದೆ. ನಾನು ಈ ಕಾಡಿನ ತುಂಬ ಶ್ರೀಮಂತ ಪಕ್ಷಿ. ಓ ಹೌದಾ, ನಾನು ಮಹಾರಾಜನ ಸೇವಕ. ಮಹಾರಾಜ ನಿನ್ನನ್ನು ಅರಮನೆಯಲ್ಲಿ ಸಾಕಬೇಕು ಅಂತ ಯೋಚನೆ ಮಾಡಿದರು. ನಿನಗೆ ವಿಧ ವಿಧವಾದ ಭೋಜನಗಳನ್ನು ಭಕ್ಷ್ಯಗಳನ್ನು ನೀಡಿ. ಆದರೆ ನಿನ್ನ ಹತ್ರ ಬೇಕಾದಷ್ಟು ಹಣ ಇದೆ, ನಿನ್ನ ಹತ್ರ ಎಲ್ಲನೂ ಇದೆ. ಹಾಗಾಗಿ ನಿನ್ನ ಅವಶ್ಯಕತೆ ಅರಮನೆಗಿಲ್ಲ. ನಾನಿನ್ನು ಬರ್ತೀನಿ ಅಂತ ಹೇಳಿ ಪಾರಿವಾಳ ಅಲ್ಲಿಂದ ಹೊರಟು ಹೋಯಿತು. ನೋಡು ಚಿನ್ನು, ನಾವು ಹೇಳಿದಾಗ ನೀನು ಕೇಳ್ತಾ ಇರಲಿಲ್ಲ. ಒಳ್ಳೆಯ ಅವಕಾಶನ ನೀನು ಸುಳ್ಳು ಹೇಳಿ ಮಿಸ್ ಮಾಡಿಕೊಂಡೆ. ಹೌದು, ನನ್ನ ತಪ್ಪಿನ ಅರಿವು ನನಗಾಯ್ತು. ಇನ್ಯಾವತ್ತೂ ನಾನು ಸುಳ್ಳು ಹೇಳಲ್ಲ ಅಂತ ಚಿನ್ನು ಗೆಳೆಯರಿಗೆ ಮಾತು ಕೊಟ್ಲು. ಅಂದಿನಿಂದ ಅವಳು ಸುಳ್ಳು ಹೇಳೋದನ್ನು ನಿಲ್ಲಿಸಿ ಒಳ್ಳೆ ಪಕ್ಷಿ ಆದ್ಲು. ನಾವು ಪಾರಿವಾಳ ಮತ್ತು ಇರುವೆಯ ಗೆಳೆತನದ ಕಥೆಯನ್ನ ನೋಡೋಣ. ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿತ್ತು. ಆ ಕಾಡಿನಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳು ವಾಸಿಸ್ತಾ ಇದ್ವು. ಆ ಕಾಡಿನ ಪಕ್ಕದಲ್ಲಿ ರಾಂಪುರ ಎನ್ನುವಂತಹ ಒಂದು ಹಳ್ಳಿ ವಿಶಾಲವಾಗಿ ಬೆಳೆದಿತ್ತು. ಅಲ್ಲಿನ ಅನೇಕ ಜನರು ಕೃಷಿಯನ್ನ ಮಾಡ್ತಾ ಇದ್ರು. ಆದರೆ ರಾಮು ಎನ್ನುವಂತಹ ಒಬ್ಬ ವ್ಯಕ್ತಿ ಆ ಊರಲ್ಲಿ ಕಟ್ಟಿಗೆ ವ್ಯಾಪಾರ ಮಾಡ್ತಾ ಇದ್ದ. ಅವನ ಕಟ್ಟಿಗೆ ವ್ಯಾಪಾರ ತುಂಬಾನೇ ಚೆನ್ನಾಗಿತ್ತು. ಪ್ರತಿದಿನ ಕಾಡಿಗೆ ಹೋಗಿ ಕಾಡಿನ ಮರಗಳನ್ನೆಲ್ಲ ರಾಮು ಕಡಿತಾ ಇದ್ದ. ಕಡಿದ ಕಟ್ಟಿಗೆಗಳನ್ನೆಲ್ಲ ಮನೆಗೆ ತಂದು ರಾಮು ಅದನ್ನು ಹಳ್ಳಿಯಲ್ಲಿ ಬೇಕಾದವ್ರಿಗೆ ಹಣಕ್ಕೆ ಮಾಡ್ತಾ ಇದ್ದ. ಹೀಗೆ ದಿನಗಳು ಕಳೀತಾ ಹೋಯಿತು. ರಾಮು ಎಂದಿನಂತೆ ಬೆಳಗ್ಗೆ ಕಾಡಿಗೆ ಬಂದವನೇ ಒಂದು ಮರನ ಕಡಿಯೋಕೆ ಶುರು ಮಾಡಿಕೊಂಡ. ಆದರೆ ಪಾಪ ಚಿಂಟು ಪಾರಿವಾಳ ಆ ಮರದಲ್ಲಿ ಗೂಡು ಕಟ್ಕೊಂಡು ವಾಸಿಸ್ತಾ ಇತ್ತು. ಮರ ಕಡಿಯೋ ವಿಷಯ ಅದಕ್ಕೆ ಗೊತ್ತೇ ಇಲ್ಲ. ಚಿಂಟು ಅಪಾಯದಲ್ಲಿರೋದನ್ನ ಚಿಂಟುವಿನ ಗೆಳೆಯ ಮೋಂಟು ನೋಡ್ದ. ಅಯ್ಯೋ, ಚಿಂಟು ಇರೋ ಮರನ ಕಡಿತಿದ್ದಾನೆ ಇವನು. ಚಿಂಟು ಈಗ ಬಿದ್ದು ಹೋಗ್ತಾಳೆ. ನಾನು ಅವಳನ್ನ ಹೇಗಾದರೂ ಕಾಪಾಡ್ಕೊಳ್ಬೇಕು. ಮೋಂಟು ಒಂದು ಉಪಾಯನ ಮಾಡಿ ಬೇಗ ಬೇಗ ಹೋಗಿ ರಾಮುನ ಕಾಲನ್ನು ಜೋರಾಗಿ ಕಚ್ಬಿಡ್ತು. ನೋವು ತಡೆಯಲಾರ್ದೆ ರಾಮು ಹಾವೇನಾದರೂ ಕಚ್ಬಿಡ್ತಾ ಅಂತ ಭಯಗೊಂಡು ಅಲ್ಲಿಂದ ಓಡೋದ. ರಾಮುನ ಬೊಬ್ಬೆನ ಕೇಳಿಸ್ಕೊಂಡಂತಹ ಚಿಂಟು ಪಾರಿವಾಳಗೆ ತಾನು ಅಪಾಯದಲ್ಲಿದ್ದ ವಿಷಯ ತಿಳಿಯಿತು. ಧನ್ಯವಾದಗಳು ಗೆಳೆಯ,
ನೀನಿವತ್ತು ನನ್ನ ಪ್ರಾಣನ ಉಳಿಸ್ಬಿಟ್ಟೆ. ಪರವಾಗಿಲ್ಲ ಗೆಳತಿ, ನಿನ್ನನ್ನು ಕಾಪಾಡೋದು ಗೆಳೆಯನಾಗಿ ನನ್ನ ಕರ್ತವ್ಯ. ಇನ್ನೂ ಈ ಮರದಲ್ಲಿ ನೀನಿರಬೇಡ, ಬೇರೆ ಮರದಲ್ಲಿ ಗೂಡು ಕಟ್ಕೋ ಚಿಂಟು. ನಾನು ನಿನಗೆ ಸಹಾಯ ಮಾಡ್ತೀನಿ. ಯಾಕಂದರೆ ಆ ವ್ಯಕ್ತಿ ಇನ್ನೊಮ್ಮೆ ಬರಬಹುದು ಮರ ಕಡಿಯೋಕೆ. ಆಗ ನೀನು ಪುನಃ ಸಂಕಷ್ಟದಲ್ಲಿ ಸಿಕ್ಕಾಕೊಳ್ತೀಯ ಚಿಂಟು, ಸರಿನಾ? ಹಾಗೇ ಆಗಲಿ ಗೆಳೆಯ ಮೋಂಟು, ನಾನು ಬೇರೆ ಮನೆ ಕಟ್ಕೋತೀನಿ. ಅಂದಿನಿಂದ ಪಾರಿವಾಳ ಮತ್ತು ಇರುವೆ ಕಾಡಿನಲ್ಲಿ ಸಂತೋಷದಿಂದ ಜೀವಿಸೋಕೆ ಶುರು ಮಾಡಿದ್ವು.